ಧರ್ಮಸ್ಥಳಕ್ಕೆ ಇವತ್ತು ಏನಂತಂದ್ರೆ ಬಿಜೆಪಿ ನಿಯೋಗ ಒಂದು ಭೇಟಿ ಮಾಡಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಇದೆ. ಅವ್ರನ್ನ ಕೇಳ್ತಾ ಸರ್ ನಮಸ್ಕಾರ. ಈ ಪ್ರಮುಖ ಉದ್ದೇಶ ಬಿಜೆಪಿಯ ಭೇಟಿಯ ಪ್ರಮುಖ ಉದ್ದೇಶ ಏನಂತ ಸರ್? ನೋಡಿ, ಹಿಂದೂ ಭಾವನೆಗಳಿಗೆ ಘಾಸಿ ಮಾಡುವಂತ ವ್ಯವಸ್ಥೆ ಒಂದು ನೆರೇಟಿವ್ ಅನ್ನ ಹಿಂದೂಗಳ ವಿರುದ್ಧ, ಹಿಂದೂ ಸನಾತನ ಧರ್ಮದ ವಿರುದ್ಧ ಒಂದು ನೆರೇಟಿವ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಇದು ಇಲ್ಲಿ ಮಾತ್ರ ಅಲ್ಲ, ಹಿಂದೆ ಶಬರಿಮಲೆಯಲ್ಲಾಗಿತ್ತು, ಚನ್ನಿಶಿಕ್ನಾಪುರಲ್ಲಾಗಿತ್ತು, ತಿರುಪತಿಯಲ್ಲಾಗಿತ್ತು, ಈಶಾ ಆಶ್ರಮದಲ್ಲಿ ಆಗಿದೆ, ಇವತ್ತು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಇವರು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತಹ ಸಮಯದಲ್ಲಿ ಒಂದು ನಾಟಕದ ರೀತಿಯಲ್ಲಿ, ಪ್ರಹಸನದ ರೀತಿಯಲ್ಲಿ ಆಗ್ತದೆ. ಬೆಳಿಗ್ಗೆಯಿಂದ 24 ಗಂಟೆಗಳ ಕಾಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಧರ್ಮದ ಬಗ್ಗೆ, ಮಂಜುನಾಥನ ಬಗ್ಗೆ, ಅಣ್ಣಪ್ಪನ ಬಗ್ಗೆ ಅಲ್ಲಸಲ್ಲದ ಒಂದು ಸಂಶಯ ಬರುವಂತ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ನೀವು ಯಾವಾಗ ಬಂದು ಸಹ ಇಲ್ಲಿ ಅತ್ಯಾಚಾರ ಆಗ್ತದೆ, ಯಾವಾಗ ಬಂದು ಸಹ ಯಾರು ಬಂದ್ರು ಸಹ ಇಲ್ಲಿ ಕೊಲೆಗಳಾಗ್ತದೆ, ಇಲ್ಲಿ ಒಂದು ದೊಡ್ಡ ಅನಾಚಾರ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಾವು ಮಧ್ಯಂತರ ವರದಿಯನ್ನು ಕೇಳಿದ್ದೆವು. ಮಧ್ಯಂತರ ವರದಿಯನ್ನು ಸರ್ಕಾರ ಕೊಡ್ತಾ ಇಲ್ಲ. ಯಾವುದೇ ಔಟ್ಕಮ್ SITಯಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಹಿಂದುತ್ವದ ವಿಷಯದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಹಿಂದೂ ಭಾವನೆಗಳಿಗೆ ಇವರು ಕಿಂಚತ್ ಕಿಮ್ಮತ್ತನ್ನು ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ. ಅದರ ವಿರುದ್ಧ ನಾವು ಹಿಂದೂ ಸಮಾಜದೊಂದಿಗೆ ಇದ್ದೇವೆ ಅನ್ನುವಂತ ತೋರಿಸ್ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಸರ್, ಮಧ್ಯಂತರ ವರದಿ ಹೊರತುಪಡಿಸಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ಆಗ್ರಹ ಸರ್? ನೋಡಿ, ಇದ್ರ ಹಿಂದೆ 3-4 ವಿಷಯ ಏನಂತ ಹೇಳಿದ್ರೆ, ಒಂದು, ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾರೆ ಇದು ಎಡಪಂಥಿಯವರ ಒತ್ತಡಕ್ಕೆ ಮಾಡಿದ್ದಂತ. ಎರಡನೇ ಇಂಟರ್ವ್ಯೂ ಹೇಳ್ತಾರೆ ಅವರೆಲ್ಲ ಸೇರಿ ಹೆಣ ಹುತ್ತಿದಾರ ಅಂತ ಹೇಳಿದ್ರು, ಅವರೆಲ್ಲ ಸೇರಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ತಗೊಂಡು ಹೋದ್ರು, ಅವರೆಲ್ಲ ಸೇರಿ ಇದನ್ನ ದೊಡ್ಡ ವಿಷಯ ಮಾಡಿದ್ರು ಅಂತ ಹೇಳಿದ್ರು. ಅವರಂದ್ರೆ ಯಾರು? ಇಲ್ಲಿರೋದು ಒಬ್ಬ ವ್ಯಕ್ತಿ ಮುಸ್ಕದಾರಿ. ಅವರಂದ್ರೆ ಯಾರು? ಎಡಪಂಥಿಯವರು ಅಂದ್ರೆ ಯಾರು? ಅದನ್ನು ಅವರು ಹೇಳಬೇಕು. ಇದರಿಂದ ದೊಡ್ಡದಾದ ಷಡ್ಯಂತ್ರ ಇದೆ ಅನ್ನೋದನ್ನ DK ಶಿವಕುಮಾರ್ ಹೇಳ್ತಾರೆ. ಹೇಳಿ ಯಾರ ಷಡ್ಯಂತ್ರ ಅನ್ನೋದನ್ನ. ಇವ್ರು ಖಾಲಿ ಇದಕ್ಕೆ SIT ಮಾಡ್ತಾ ಇದ್ದಾರೆ. ಈ ತನಕ ಸಾಗ್ಬೇಕೀಗ ಯಾರು ಇದರಲ್ಲಿ ಹಿಂದಿದ್ದಾರೆ. ನಮ್ಮ ಧಾರ್ಮಿಕ ಮನೋಭಾವನೆಗಳನ್ನ ಹರ್ಟ್ ಮಾಡುವಂತ, ಘಾಸಿಗೊಳಿಸುವಂತ, ಬೇಜಾರು ಮಾಡಿಸುವಂತ ಕೆಲಸ ಯಾರು ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಒಂದೇ ಒಂದು ಸುಮೋಟೋಕ್ಕೆ ಸಾಕೋದಿಲ್ಲ. ನೀವು ಇಲ್ಲಿ ನಮ್ಮ ಕಾರ್ಯಕರ್ತರು ಸಣ್ಣ ಪೋಸ್ಟ್ ಹಾಕಿದ್ರೆ 2 ದಿನ ತೆಗೆದು ಒಳಗೆ ಹಾಕ್ತಾರೆ ಇವರು. ಇಷ್ಟು ದೊಡ್ಡ ರೀತಿಯಲ್ಲಿ, ಇಷ್ಟು ದೊಡ್ಡ ಶ್ರೀ ಕ್ಷೇತ್ರದ ಬಗ್ಗೆ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ ಜನ. ಅಷ್ಟೇ ಅಲ್ಲ, ನಾವು ಯಾರಾದರೂ ಶ್ರೀ ಕ್ಷೇತ್ರ ಪರವಾಗಿ ಮಾತಾಡಿದ್ರೆ ವೈಯಕ್ತಿಕವಾಗಿ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡೋ ಕೆಲಸ ಸಹ ಇವರು ಮಾಡ್ತಾ ಇದ್ದಾರೆ. ಸರ್, ಇಷ್ಟೆಲ್ಲ ಕಾರ್ಯಾಚರಣೆ ನಡೀತು. ಈಗಲೂ ಸಹ ಅವ್ರು ಹೇಳಿದ ರೀತಿ ಯಾವುದೇ ರೀತಿಯಂತ ಕುರುಹು ಪತ್ತೆ ಆಗಿಲ್ಲ. ಇದೇ ರೀತಿ ಏನಾದರೂ ಸರ್ಕಾರ ತನಿಖೆ ಕಾರ್ಯಾಚರಣೆ ಮುಂದುವರಿಸಿದ್ರೆ ನೀವು ಯಾವ ರೀತಿ ಅಂತ ಅವ್ರಿಗೆ ಎಚ್ಚರಿಕೆ ನೀಡ್ತೀರಾ ಅಂತ? ನೋಡಿ, ಸರ್ಕಾರಕ್ಕೆ ಈವಾಗಲೇ ಅವರಲ್ಲಿ 2 ಇಬ್ಬಾಗ ಅಲ್ಲ 3 ಭಾಗ ಆಗಿದೆ. ಒಬ್ರು ಹೇಳ್ತಾರೆ ಒತ್ತಡದಲ್ಲಿ ಮಾಡಿದಂತ, ಮತ್ತೊಬ್ರು ಹೇಳ್ತಾರೆ ಷಡ್ಯಂತ್ರ ಅಂತ, ಮತ್ತೊಬ್ರು ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ ಅನ್ನುವಂತ ಹೇಳುವಂತ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ. ಅವರಲ್ಲಿ 3 ಭಾಗ ಆಗಿದೆ. ನೀವು ಮಂಜುನಾಥ ಮತ್ತು ಅಣ್ಣಪ್ಪನ ವಿಷಯದಲ್ಲಿ ಆಟ ಆಡಬಾರದು. ಸರ್, ಕೊನೆಯದಾಗಿ ಈ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳಿಗೆ ಏನಂತ ನೀವು ಒಂದು ಸಲಹೆ ಕೊಡ್ತೀರಾ ಸರ್? ಭಕ್ತಾದಿಗಳಿಗೆ ನಾವು ಸಲಹೆ ಕೊಡುವಂತವರು ನಾವು ಯಾರು ಸಹ ಅಲ್ಲ. ಭಕ್ತಾದಿಗಳು ತಿಳ್ಕೊಂಡಿದ್ದಾರೆ. ಇವತ್ತು ನೋಡಿ, ಸಾವಿರಾರು ಕೆಲವೊಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ನಡುವೆ ಯಾವ ರೀತಿ ಪ್ರಚಾರದ ವಿಷಯದಲ್ಲಿ ಜನ ಸಹ ತಿಳ್ಕೊಂಡಿದ್ದಾರೆ. ಜನ ಸಹ ಇಲ್ಲಿಗೆ ಬರ್ತಾ ಇದ್ದಾರೆ. ಸತ್ಯದ ವಿಷಯದಲ್ಲಿ ಸತ್ಯಾಂಶ ಹೊರಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇವರು SIT ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೇವೆ, ಸ್ವಾಗತ. ಯಾರಿಗೋ ನ್ಯಾಯ ಸಿಗಬೇಕು ಅನ್ನುವಂಥ ವಿಷಯದಲ್ಲಿ ಇವರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸ್ವಾಗತ. ಆದ್ರೆ ನೀವು ಹಿಂದೂ ಮನೋಭಾವನೆಯನ್ನ, ಹಿಂದುತ್ವನ, ಸನಾತನ ಧರ್ಮವನ್ನ ಹೀಯಾಳಿಸಲಿಕ್ಕಾಗಿ ಒಂದು ರೀತಿಯ ನೆರೇಟಿವ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ. ಅದು ಜನ ತಿಳ್ಕೊಂಡಿದ್ದಾರೆ. ಅದನ್ನ ನಾವು ಹೈಲೈಟ್ ಮಾಡ್ಲಿಕ್ಕೋಸ್ಕರನೇ ನಾವು ಇವತ್ತು ಬಂದಿದ್ದ ದೇವಸ್ಥಾನಕ್ಕೆ. ಇದಿಷ್ಟು ಏನಂತಂದ್ರೆ ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾಮ್ಯಾನ್ ಜಯಂತ್ ಜೊತೆ ರಾಮಂಜಿ ಬೂದಿಗೆರೆ, ಧರ್ಮಸ್ಥಳ.